ಹಿಂದೂ ದೇಗುಲಕ್ಕೆ ಬಾಂಗ್ಲಾ ಮುಸ್ಲಿಂ ವ್ಯಕ್ತಿಯಿಂದ ಹಾನಿ. ಪುರಾತನ ಕಾಲದ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೇವರ ಬಿಸನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಗೋಪುರಕ್ಕೆ ಕಲ್ಲು ಹೊಡೆದು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ದಾನೆ. ಬಾಂಗ್ಲಾ ಮುಸ್ಲಿಂ ವ್ಯಕ್ತಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೇವಸ್ಥಾನಕ್ಕೆ ಕಲ್ಲು ಹೊಡೆದಿರುವಂತಹ ದೃಶ್ಯ ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಬಾಂಗ್ಲಾದ ಮುಸ್ಲಿಂ ವ್ಯಕ್ತಿ ದೇವಸ್ಥಾನಕ್ಕೆ ಕಲ್ಲು ಹೊಡೆದಿದ್ದಾನೆ. ಹಿಂದೂ ದೇಗುಲಕ್ಕೆ ವ್ಯಕ್ತಿಯಿಂದ ಹಾನಿಯನ್ನ ಮಾಡಲಾಗಿದೆ. ನೋಡಿ, ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸರಿಯಾಗಿದೆ. ಗೋಪುರಕ್ಕೆ ಕಲ್ಲು ಹೊಡೆದಿದ್ದಾನೆ. ಬೆಂಗಳೂರಿನ ದೇವರ ಬಿಸನಹಳ್ಳಿ ಅಲ್ಲಿರುವಂತಹ ಪುರಾತತ್ವ ದೇವಸ್ಥಾನ ಇದು. ಮುಸ್ಲಿಂ ವ್ಯಕ್ತಿಯಿಂದ ಈ ಕೃತ್ಯವನ್ನು ಎಸಗಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಗೋಪುರಕ್ಕೆ ಕಲ್ಲು ಹೊಡೆಯುವಂತ ದೃಶ್ಯ ಅಲ್ಲಿರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈಗ ಆ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ವ್ಯಕ್ತಿ ರಸ್ತೆಯಲ್ಲಿ ಬಂದು ಕಲ್ಲನ್ನು ಹೊಡೆಯೋದು ಆ ದೃಶ್ಯದಲ್ಲಿ ಸರಿಯಾಗಿದೆ. ನೋಡಿ, ಒಂದ್ ಕಡೆ ಆ ವ್ಯಕ್ತಿಯನ್ನ ಅಲ್ಲಿ ಕಟ್ಟಿ ಹಾಕಿ ಅಲ್ಲಿನ ಸ್ಥಳೀಯರು ಕೂಡ ಆತನಿಗೆ ಥಳಿಸಿದ್ದಾರೆ. ಇದೇ ವ್ಯಕ್ತಿ ಆ ಗೋಪುರಕ್ಕೆ ಕಲ್ಲು ಹೊಡೆದಂತ ವ್ಯಕ್ತಿ ಫೋಟೋವನ್ನ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ. ಈಗ ಆ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖೆ ಮಾಡಬೇಕು, ಯಾತಕ್ಕಾಗಿ ಈ ರೀತಿಯಾಗಿ ಮಾಡ್ದ ಅನ್ನೋದು ಗೊತ್ತಾಗುತ್ತೆ. ಬಾಂಗ್ಲಾದ ಮುಸ್ಲಿಂ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಪುರಾತತ್ವ ದೇವಾಲಯ ಇದು. ಈ ದೇವಾಲಯಕ್ಕೆ ಆ ವ್ಯಕ್ತಿ ಕಲ್ಲನ್ನು ಹೊಡಿತಾನೆ ಗೋಪುರಕ್ಕೆ. ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸರಿಯಾಗಿದೆ. ಅಲ್ಲಿರುವಂತಹ ಸ್ಥಳೀಯರು ಆತನನ್ನ ನೋಡಿ ಮರಕ್ಕೆ ಕಟ್ಟಿ ಹಾಕಿ ಥಳಿಸಿದ್ದಾರೆ. ನಂತರ ಪೊಲೀಸರಿಗೆ ಒಪ್ಪಿಸಿರೋದು. ನಂತರ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಬೇರೆ ಕೂಗ್ತಾನೆ ಈ ವ್ಯಕ್ತಿ. ಈತನ ಮನಸ್ಥಿತಿ ಯಾವ ರೀತಿ ಆಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಹಿಂದೂ ದೇಗುಲಕ್ಕೆ ರಸ್ತೆಯಲ್ಲಿ ಹೋಗ್ತಾ ಕಲ್ಲನ್ನು ಹೊಡಿತಾನೆ ಅಂದ್ರೆ ಆತ ಮಾನಸಿಕ ಅಸ್ವಸ್ಥನ, ಬೇಕು ಅಂತ ಮಾಡ್ದನ ಏನು ಅನ್ನೋದು ಈಗ ತನಿಖೆ ಆಗಬೇಕು. ಪೊಲೀಸರಿಗೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಯಾತಕ್ಕಾಗಿ ಈ ರೀತಿ ಮಾಡ್ದ ಅನ್ನೋದು ಗೊತ್ತಾಗುತ್ತೆ. ಹಿಂದೂ ದೇಗುಲಕ್ಕೆ ಬಾಂಗ್ಲಾ ಮುಸ್ಲಿಂ ವ್ಯಕ್ತಿಯಿಂದ ಹಾನಿ. ಪುರಾತನ ಕಾಲದ ವೇಣುಗೋಪಾಲಸ್ವಾಮಿ ದೇವಸ್ಥಾನ ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೇವರ ಬಿಸನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಗೋಪುರಕ್ಕೆ ಕಲ್ಲು ಹೊಡೆದು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ದಾನೆ. ಬಾಂಗ್ಲಾ ಮುಸ್ಲಿಂ ವ್ಯಕ್ತಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೇವಸ್ಥಾನಕ್ಕೆ ಕಲ್ಲು ಹೊಡೆದಿರುವಂತಹ ದೃಶ್ಯ ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಬಾಂಗ್ಲಾದ ಮುಸ್ಲಿಂ ವ್ಯಕ್ತಿ ದೇವಸ್ಥಾನಕ್ಕೆ ಕಲ್ಲು ಹೊಡೆದಿದ್ದಾನೆ. ಹಿಂದೂ ದೇಗುಲಕ್ಕೆ ವ್ಯಕ್ತಿಯಿಂದ ಹಾನಿಯನ್ನ ಮಾಡಲಾಗಿದೆ. ನೋಡಿ, ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸರಿಯಾಗಿದೆ. ಗೋಪುರಕ್ಕೆ ಕಲ್ಲು ಹೊಡೆದಿದ್ದಾನೆ. ಬೆಂಗಳೂರಿನ ದೇವರ ಬಿಸನಹಳ್ಳಿ ಅಲ್ಲಿರುವಂತಹ ಪುರಾತತ್ವ ದೇವಸ್ಥಾನ ಇದು. ಮುಸ್ಲಿಂ ವ್ಯಕ್ತಿಯಿಂದ ಈ ಕೃತ್ಯವನ್ನು ಎಸಗಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಗೋಪುರಕ್ಕೆ ಕಲ್ಲು ಹೊಡೆಯುವಂತ ದೃಶ್ಯ ಅಲ್ಲಿರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈಗ ಆ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ವ್ಯಕ್ತಿ ರಸ್ತೆಯಲ್ಲಿ ಬಂದು ಕಲ್ಲನ್ನು ಹೊಡೆಯೋದು ಆ ದೃಶ್ಯದಲ್ಲಿ ಸರಿಯಾಗಿದೆ. ನೋಡಿ, ಒಂದ್ ಕಡೆ ಆ ವ್ಯಕ್ತಿಯನ್ನ ಅಲ್ಲಿ ಕಟ್ಟಿ ಹಾಕಿ ಅಲ್ಲಿನ ಸ್ಥಳೀಯರು ಕೂಡ ಆತನಿಗೆ ಥಳಿಸಿದ್ದಾರೆ. ಇದೇ ವ್ಯಕ್ತಿ ಆ ಗೋಪುರಕ್ಕೆ ಕಲ್ಲು ಹೊಡೆದಂತ ವ್ಯಕ್ತಿ ಫೋಟೋವನ್ನ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ. ಈಗ ಆ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖೆ ಮಾಡಬೇಕು, ಯಾತಕ್ಕಾಗಿ ಈ ರೀತಿಯಾಗಿ ಮಾಡ್ದ ಅನ್ನೋದು ಗೊತ್ತಾಗುತ್ತೆ. ಬಾಂಗ್ಲಾದ ಮುಸ್ಲಿಂ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಪುರಾತತ್ವ ದೇವಾಲಯ ಇದು. ಈ ದೇವಾಲಯಕ್ಕೆ ಆ ವ್ಯಕ್ತಿ ಕಲ್ಲನ್ನು ಹೊಡಿತಾನೆ ಗೋಪುರಕ್ಕೆ. ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸರಿಯಾಗಿದೆ.
ಅಲ್ಲಿರುವಂತ ಸ್ಥಳೀಯರು ಆತನನ್ನ ನೋಡಿ ಮರಕ್ಕೆ ಕಟ್ಟಿ ಹಾಕಿ ಥಳಿಸಿದ್ದಾರೆ. ನಂತರ ಪೊಲೀಸರಿಗೆ ಒಪ್ಪಿಸಿರೋದು. ನಂತರ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಬೇರೆ ಕೂಗ್ತಾನೆ ಈ ವ್ಯಕ್ತಿ. ಈತನ ಮನಸ್ಥಿತಿ ಯಾವ ರೀತಿ ಆಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಹಿಂದೂ ದೇಗುಲಕ್ಕೆ ರಸ್ತೆಯಲ್ಲಿ ಹೋಗ್ತಾ ಕಲ್ಲನ್ನ ಹೊಡಿತಾನೆ ಅಂದ್ರೆ ಆತ ಮಾನಸಿಕ ಅಸ್ವಸ್ಥನ, ಬೇಕು ಅಂತ ಮಾಡ್ದನ ಏನು ಅನ್ನೋದು ಈಗ ತನಿಖೆ ಆಗಬೇಕು. ಪೊಲೀಸರಿಗೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಯಾತಕ್ಕಾಗಿ ಈ ರೀತಿ ಮಾಡ್ದ ಅನ್ನೋದು ಗೊತ್ತಾಗುತ್ತೆ. ಹಿಂದೂ ದೇಗುಲಕ್ಕೆ ಬಾಂಗ್ಲಾ ಮುಸ್ಲಿಂ ವ್ಯಕ್ತಿಯಿಂದ ಹಾನಿ. ಪುರಾತನ ಕಾಲದ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೇವರ ಬಿಸನಹಳ್ಳಿ ಗ್ರಾಮದಲ್ಲಿ ನಡೆದಿರುವ ಘಟನೆ. ಗೋಪುರಕ್ಕೆ ಕಲ್ಲು ಹೊಡೆದು ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಕೂಗಿದ್ದಾನೆ. ಬಾಂಗ್ಲಾ ಮುಸ್ಲಿಂ ವ್ಯಕ್ತಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ದೇವಸ್ಥಾನಕ್ಕೆ ಕಲ್ಲು ಹೊಡೆದಿರುವಂತಹ ದೃಶ್ಯ ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಬಾಂಗ್ಲಾದ ಮುಸ್ಲಿಂ ವ್ಯಕ್ತಿ ದೇವಸ್ಥಾನಕ್ಕೆ ಕಲ್ಲು ಹೊಡೆದಿದ್ದಾನೆ. ಹಿಂದೂ ದೇಗುಲಕ್ಕೆ ವ್ಯಕ್ತಿಯಿಂದ ಹಾನಿಯನ್ನ ಮಾಡಲಾಗಿದೆ. ನೋಡಿ, ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸರಿಯಾಗಿದೆ. ಗೋಪುರಕ್ಕೆ ಕಲ್ಲು ಹೊಡೆದಿದ್ದಾನೆ. ಬೆಂಗಳೂರಿನ ದೇವರ ಬಿಸನಹಳ್ಳಿ ಅಲ್ಲಿರುವಂತಹ ಪುರಾತತ್ವ ದೇವಸ್ಥಾನ ಇದು. ಮುಸ್ಲಿಂ ವ್ಯಕ್ತಿಯಿಂದ ಈ ಕೃತ್ಯವನ್ನು ಎಸಗಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಗೋಪುರಕ್ಕೆ ಕಲ್ಲು ಹೊಡೆಯುವಂತ ದೃಶ್ಯ ಅಲ್ಲಿರುವಂತಹ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ. ಅದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಈಗ ಆ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ವ್ಯಕ್ತಿ ರಸ್ತೆಯಲ್ಲಿ ಬಂದು ಕಲ್ಲನ್ನ ಹೊಡೆಯೋದು ಆ ದೃಶ್ಯದಲ್ಲಿ ಸರಿಯಾಗಿದೆ. ನೋಡಿ, ಒಂದ್ ಕಡೆ ಆ ವ್ಯಕ್ತಿಯನ್ನ ಅಲ್ಲಿ ಕಟ್ಟಿ ಹಾಕಿ ಅಲ್ಲಿನ ಸ್ಥಳೀಯರು ಕೂಡ ಆತನಿಗೆ ಥಳಿಸಿದ್ದಾರೆ. ಇದೇ ವ್ಯಕ್ತಿ ಆ ಗೋಪುರಕ್ಕೆ ಕಲ್ಲು ಹೊಡೆದಂತ ವ್ಯಕ್ತಿ ಫೋಟೋವನ್ನ ಮತ್ತೊಂದು ಕಡೆ ಗಮನಿಸ್ತಾ ಇದ್ದೀರಾ. ಈಗ ಆ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ತನಿಖೆ ಮಾಡಬೇಕು, ಯಾತಕ್ಕಾಗಿ ಈ ರೀತಿಯಾಗಿ ಮಾಡ್ದ ಅನ್ನೋದು ಗೊತ್ತಾಗುತ್ತೆ. ಬಾಂಗ್ಲಾದ ಮುಸ್ಲಿಂ ವ್ಯಕ್ತಿ ಅನ್ನೋದು ಗೊತ್ತಾಗ್ತಾ ಇದೆ. ಪುರಾತತ್ವ ದೇವಾಲಯ ಇದು. ಈ ದೇವಾಲಯಕ್ಕೆ ಆ ವ್ಯಕ್ತಿ ಕಲ್ಲನ್ನು ಹೊಡಿತಾನೆ ಗೋಪುರಕ್ಕೆ. ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಸರಿಯಾಗಿದೆ. ಅಲ್ಲಿರುವಂತಹ ಸ್ಥಳೀಯರು ಆತನನ್ನ ನೋಡಿ ಮರಕ್ಕೆ ಕಟ್ಟಿ ಹಾಕಿ ಥಳಿಸಿದ್ದಾರೆ. ನಂತರ ಪೊಲೀಸರಿಗೆ ಒಪ್ಪಿಸಿರೋದು. ನಂತರ ಅಲ್ಲಾಹು ಅಕ್ಬರ್ ಅಂತ ಘೋಷಣೆ ಬೇರೆ ಕೂಗ್ತಾನೆ ಈ ವ್ಯಕ್ತಿ. ಈತನ ಮನಸ್ಥಿತಿ ಯಾವ ರೀತಿ ಆಗಿರ್ಬೇಕು ಅನ್ನೋದು ಗೊತ್ತಾಗುತ್ತೆ. ನೋಡಿ, ಹಿಂದೂ ದೇಗುಲಕ್ಕೆ ರಸ್ತೆಯಲ್ಲಿ ಹೋಗ್ತಾ ಕಲ್ಲನ್ನ ಹೊಡಿತಾನೆ ಅಂದ್ರೆ ಆತ ಮಾನಸಿಕ ಅಸ್ವಸ್ಥನ, ಬೇಕು ಅಂತ ಮಾಡ್ದನ ಏನು ಅನ್ನೋದು ಈಗ ತನಿಖೆ ಆಗಬೇಕು. ಪೊಲೀಸರಿಗೆ ಆತನನ್ನ ವಶಕ್ಕೆ ಪಡೆದಿದ್ದಾರೆ. ಅಲ್ಲಿ ಆತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಆತ ಯಾತಕ್ಕಾಗಿ ಈ ರೀತಿ ಮಾಡ್ದ ಅನ್ನೋದು ಗೊತ್ತಾಗುತ್ತೆ.